ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಯ ಪೆಟ್ರೋಲ್ ಬಂಕ್ ನಡೆಸಲು ಖಾಸಗಿ ವ್ಯಕ್ತಿಯೊಬ್ಬರಿಗೆ ನೀಡಲಾಗಿದೆ ಎಂದು ಕಾರ್ಖಾನೆಯ ಮಾಜಿ ನಿರ್ದೇಶಕ ಸುಭಾಷ್ ಗಂಗಾ ಆರೋಪಿಸಿದ್ದಾರೆ. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಎಸ್ಎಸ್ಕೆ ಸಿಒಡಿ ತನಿಖೆಯನ್ನ ಮಾಡಬೇಕು ಎಂದು ತಿಳಿಸಿದ್ದಾರೆ. ನಾವು ಮುಖ್ಯಮಂತ್ರಿ ಹತ್ರ ಹೋಗ್ಬೇಕಾದ್ರೆ ಯಾವ ಬಂದಾಗ ಹೊರಟೆ ಇಲ್ಲಿ ನಾವು ಲೆಟರ್ ಕೊಟ್ಟು ಇಶ್ಯೂ ಕೊಟ್ಟಿರ್ತೀವಿ. ಒಬ್ಬ ಮುಖ್ಯಮಂತ್ರಿ ಕೊಟ್ಟಿದ್ದು ಆ ರಿಪ್ಲೈ ಬರೋರು ನಾವು ವೇಟ್ ಮಾಡ್ಬೇಕಾಗ್ತದೆ. ಮುಖ್ಯಮಂತ್ರಿ ಸಮಯ ಕೊಡ್ತಾ ಇಲ್ಲ ಅಂತ ಸಮಯ ಕೊಡ್ತಾ ಇಲ್ಲ, ನಾವು ಇಲ್ಲ ಸಮಯ ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದೀನಿ. ಅವ್ರು ಟೆಕ್ನಿಕಲ್ ಫಿಸಿಬಿಲಿಟಿ ರಿಪೋರ್ಟಿಗೆ ಕಳಿಸಿದಾರ. ಆ ರಿಪೋರ್ಟ್ ಬಂದ ತಕ್ಷಣ ನಾವು ಸಮಯ ಕೊಡ್ತಾ ಅಂತ ಮಾಡ್ತಾ ಇರಲಿಲ್ಲ. ಅದೇ ಮತ್ತೆ ನಾವು ಹೇಳೋ ಪ್ರಕಾರ ನಮ್ಮ ಅಡ್ವೈಸ್ ಏನಿದೆ ಹೇಳಿ, ನಮ್ಮ ಅಡ್ವೈಸ್ ಹೇಳಿ. ಇಲ್ಲ ಈಗ ನಾನು ಒಬ್ಬರಿಗೆ ಭೇಟಿಯಾಗಿದ್ದೀನಿ, ಅವರು ಮುಂದೆ ಕಾರ್ಯರೂಪದಲ್ಲಿ ಇದ್ದಾರೆ. ನಾನು ನಿಮ್ಮ ಬಗ್ಗೆ ವೈಯಕ್ತಿಕ ಇರಲಿಲ್ಲ. ನಾವು ಹಿಂದಿ ಎಲ್ಲ ಎರಡು ಮೂರು ಮುಖ್ಯಮಂತ್ರಿ ಇದು ಒಪ್ಪಂದ ಸರ್. ಅವರೇ ಸಮಯ ಕೊಡ್ತಾ ಇಲ್ಲ, ನೀವು ಸಮಯ ಸಿಗ್ತಲ್ಲ ಅದಕ್ಕೆ ಸರ್. ಇದು ಸಮಯ ಕೊಡೋದು ಅವ್ರು ಕೊಡ್ತಾ ಇದ್ದಾರೆ, ನಾನು ಸಮಯ ಕೊಡ್ತಾ ಇದ್ದೀನಿ. ಬಟ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆಗಬೇಕಲ್ಲ, ಒಂದು ವೇ ಇರುತ್ತೆ, ಅದ್ರ ಪ್ರಕಾರ ಹೋಗ್ಬೇಕಲ್ಲ. ಕಂಪ್ಲೀಟ್ ಮಾಡಿ ನಮಗೊಂದು ಅಶ್ಯೂರೆನ್ಸ್ ಜನರಿಗೆ ಒಂದು ಮಾಹಿತಿ ಕೊಡಲಿಲ್ಲ. ನೀವು ಅರ್ಧ ಸರ್ ಜೂನ್ 10 ತಾರೀಕಿಗೆ ಲಾಸ್ಟ್ ಸಭೆಗಿಂತ ಮುಂಚಿನ ನಾವು ಮುಖ್ಯಮಂತ್ರಿ ಡೆಲಿಗೇಷನ್ ಹೋಗಿವಿ ಅಂತ ಆಮೇಲೆ ಸಭೆ ಮಾಡ್ತೀನಿ ಅಂತ ಅದು ಅಲ್ಲಿಗೆ ಈಗ ಮತ್ತೆ ಇಷ್ಟ ನಂತರ ಮತ್ತೆ ಸಭೆ ಕರ್ತೀವಿ ಅಂತಂದ್ರೆ ಮತ್ತೆ ಲೆಟರ್ ಸರ್. ಲಾಸ್ಟ್ ಟೈಮ್ ನಾನು ಸಭೆ ಕರೆದಾಗ ರೈತರು ಮುಖಂಡರು ಎಷ್ಟು ಬಂದಿದ್ರು, ಕಾರ್ಮಿಕರು ಎಷ್ಟು ಬಂದಿದ್ರು ನಮ್ಗೆ ಗೊತ್ತಿದೆ. ನ್ಯೂನತೆ ಕಾರಣ ಇದೆ, ನಾನು ಅಡ್ವರ್ಟೈಸ್ ಅಥವಾ ಹೇಳೋ ಕಾರಣ ಇತ್ತು, ನನ್ನ ಹತ್ರನೇ ಇತ್ತು, ಇಲ್ಲ ಅಂತ ಹೇಳ್ತಲ್ಲ. ಸೊ ಒಂದು ಪತ್ರಿಕಾದ ಮುಖಾಂತರ ಹೋದಾಗ ಅಲ್ಲಿ ಎಷ್ಟು ಜನ ಟೈಮ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇವಾಗ ಅದು ಸಾರ್ವಜನಿಕವಾಗಿ ಷೇರ್ದಾರರ ಫ್ಯಾಕ್ಟ್ ಇದೆ. ಈಗ ಎಷ್ಟು ಜನ ಷೇರ್ದಾರ ಅಲ್ಲಿ ಮೀಟಿಂಗ್ ಆಗ್ತದ ಅಂತ ಅವ್ರು ಎಷ್ಟು ಜನ ನಮ್ಗೆ ಪರ್ಮಿಷನ್ ಕೊಡ್ತಾರ. ನಾವು ಜೂನ್ 10ಕ್ಕೆ ಕಳೆದ ಮೇಲೆ ಜೂನ್ 30 ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋಗ್ತೀವಿ. ಜೂನ್ 30 ಸಭೆ ನಿರ್ಧಾರ ಆಗುತ್ತೆ. ಟೈಮ್ ಅವ್ರು ಕೊಡ್ತಾರೆ ಜೂನ್ 30 ಟೈಮ್ ಸರ್. ಒಂದು ನಿಮಿಷ, ಜೂನ್ ತಾವು ಹೇಳ್ತಾರೆ ಜೂನ್ 10 ಸಭೆ ಮಾಡ್ತೀವಿ, ಎಷ್ಟು ಜನ ಹೋಗ್ಬೇಕಂತ ಫಿಕ್ಸ್ ಮಾಡ್ತೀವಿ. ಅದರಲ್ಲೇ ಜೂನ್ 10 ನನಗೆ ಎಷ್ಟು ಜನ ಪರ್ಮಿಷನ್ ಕೊಡ್ತಾರೆ ಅದನ್ನು ರಿಪೋರ್ಟ್ ಬರುತ್ತೆ. ಡೇಟ್ ಆಫ್ ಪರ್ಮಿಷನ್ ಅಂಡ್ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಆ ಸಭೆ ನಿರ್ಣಯ ಮಾಡಿ ಮುಖ್ಯಮಂತ್ರಿ ಹೋಗೋ ಸಮಯ ಮಾಡ್ತೀರಾ ಅಥವಾ ನೀವು ಮೊದಲೇ ಸಮಯ ನಿರ್ಧಾರ ಮಾಡ್ತೀರಿ? ಸರ್ ಸಮಯ ಮುಖ್ಯಮಂತ್ರಿ ಕೊಡಬೇಕು, ಆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಕರ್ಕೊಂಡು ಹೋಗೋದು. ನನಗೆ ಜೂನ್ 10 ಮುಖ್ಯಮಂತ್ರಿ ಹತ್ರ ಸಮಯ ಸಿಗುತ್ತೆ, ಎಷ್ಟು ಜನಕ್ಕೆ ಪರ್ಮಿಷನ್ ಕೊಡ್ತಾರೆ ಎರಡೂ ಆಗುತ್ತೆ. ಜೂನ್ 10 ಇಲ್ಲಿವರೆಗೆ ತಮ್ಮ ಹಿತರಕ್ಷಣಾ ಸಲುವಾಗಿ ತಮಗೆಲ್ಲ ಸಲಹೆ ಸಹಾಯ ಎಲ್ಲ ಕೇಳಿದ್ರಿ ಎಷ್ಟು ಸರ್? ಈಗ ನಾವು ಸಾರ್ವಜನಿಕವಾಗಿ ಹಿತರಕ್ಷಣಾ ಸಮಿತಿ ರಿಜಿಸ್ಟರ್ ಮಾಡಿದ್ವಿ, ಬ್ಯಾಂಕ್ ಅಕೌಂಟ್ ತೆಗಿತಾ ಇದ್ದೀವಿ. ಮತ್ತೆ ನಿಮ್ಮ ಪ್ರೆಸ್ ಮುಖಾಂತರ ಜೂನ್ 10 ಅಕೌಂಟ್ ನಂಬರ್ ಕೊಡ್ತೀವಿ. ಯಾರು ಸಹಾಯ ಮಾಡ್ತಾರೆ ಡೊನೇಷನ್ ಕೊಡ್ತೀವಿ, ಯಾರು ಸಹಾಯ ಮಾಡಲಿಲ್ಲ ಬಿಡ್ತೀವಿ. ಅದಕ್ಕೇನು ಕಂಡೀಷನ್ ಇಲ್ಲ. ಇಲ್ಲಿವರೆಗೆ ಎಷ್ಟು ಜನ ಸಹಾಯ? ನಾವು ಇಲ್ಲಿವರೆಗೂ ಯಾರ ಹತ್ರ ಹೋಗಿಲ್ಲ, ಜಸ್ಟ್ ಜನರಲಿ ಡಿಸ್ಕಷನ್ ಮಾಡಿದ್ದೀವಿ. ಯಾರ ಹತ್ರ ಬುಕ್ ರಿಸೀಟ್ ನಾವು ಹೋಗಿಲ್ಲ. ನಮ್ಮ ಪತ್ರಕರ್ತರ ಸಂಘದವರಿಗೆ ಸರ್ ಹೇಳಿದ್ದೀನಿ, ಪತ್ರಕರ್ತರ ಸಂಘ ನಾವು ಹೊರಗೆ ಹೇಳಿದ್ದೀನಿ, ನಾನು ಅಕೌಂಟ್ ತೆಗೆದ ತಕ್ಷಣ ನಾನು ನಿಮ್ಮ ಹತ್ರ ಬರ್ತೀನಿ, ತಾವು ಏನ್ ಮಾಡ್ತೀವಿ ಅದಕ್ಕೆ ಹೆಲ್ಪ್ ತಗೋತೀವಿ. ಬೇರೆ ವಿಷಯ ಹಿತರಕ್ಷಣಾ ಸಮಿತಿ ಆದಂತ ಕಿಟಿಕಿ ಕಬ್ಬಿಣ ಮಾರೋದು ನಾವು ಪುನರಾರಂಭ ಬಗ್ಗೆ ಮಾಡೋಣ. ಅವ್ರು ಪುನರಾರಂಭ ಮಾಡ್ಬೇಕು ಇಲ್ಲ ರಾಜೀನಾಮೆ ಕೊಡ್ಬೇಕು ಅಷ್ಟೇ. ಇವ್ ಯಾಕೆ ಇವೆಲ್ಲ ಏನ್ ಮಾಡೋಣ? ಈಗ ಲಗ್ನದಾಗ ಲಗ್ನ ಮಾಡೋದು ನೋಡಮ್ಮಿ, ಅಡಿಗೆ ಕಮ್ಮಿ ಇದ್ದದ, ಆ ಸ್ವೀಟ್ ಕಮ್ಮಿ ಇದ್ದದ, ಪಲ್ಯ ಕಮ್ಮಿ ಇದ್ದದ, ಬೇಡ ತಯಾರಿ ಮಾಡ್ಕೊಂಡೆ ಲಗ್ನ ಮಾಡಿದೆ ನಾವು ತಯಾರಿ. ಹಿತರಕ್ಷಣಾ ಸಮಿತಿ ಫಸ್ಟ್ ಮೀಟಿಂಗ್ ಇದೆ, ಸಭೆ ಇದೆ. ನಾವು ಬಿಎಸ್ಎಸ್ಗೆ ಪುನರಾರಂಭ ಮಾಡೇ ಮಾಡ್ತೀವಿ, ಫ್ಯಾಕ್ಟರಿ ಉಳಿಸ್ತೀವಿ. ಇದು ನಮ್ಮ ಚಾಲೆಂಜ್ ಇದೆ. ಶೇರ್ ಅಮೌಂಟ್ ಹಾಕಿದ್ದಾರೆ ಅವತ್ತ 96 ರೂಪಾಯಿ 30 ಪೈಸಾ ಬಂಗಾರ ಇತ್ತು, ಅಂದ್ರೆ 40 ತೊಲೆ ಬಂಗಾರ ಹಾಕ್ದಂಗೆ. ಇವತ್ತು 40 ತೊಲೆ ಬಂಗಾರ ಕಿಮ್ಮತ್ತು 28 ಲಕ್ಷ ಇದೆ. ನಮ್ಮ ಅಪ್ಪ ಹಾಕಿದ್ದು ನನಗೆ ಕೇಳಕ್ ಅಧಿಕಾರ ಇದೆ. 25,000 ಶೇರ್ ಜನರಲ್ಲಿ ಯಾರು ಕೇಳಕ್ಕಿಲ್ಲ, ನಾವು ಒಬ್ಬ ಕೇಳ್ತೀನಿ. ನಮ್ಮ ಅಪ್ಪ ಹಾಕಿದ್ದು ಇವತ್ತು 28 ಲಕ್ಷ ಕಿಮ್ಮತ್ ಅದ, ನಾ ಕೇಳ್ತೀನಿ.
ಇಲ್ಲ ನೀವು ಕೇಳ್ತದ ಕರೆಕ್ಟ್ ಅವ್ರು ಹೇಳೋದು ಏನಂತಂದ್ರ ಇವ್ ಕೆಲವು ಆರೋಪಗಳು ಏನ್ ಮಾಡ್ತೀರಿ ಅವ್ರ ಆಧಾರ ಸಹಿತ ಆಗಿದಾವ ಸರ್ ನಾವು ಆಧಾರ ಸಹಿತ ಇಲ್ಲ ಅವನಿಗೆ ಕೌಂಟರ್ ಬ್ಯಾಲೆನ್ಸ್ ಕೊಡು ಅಂತ ಹೇಳಿ ಪ್ರೆಸ್ ಮೀಟ್ ಕಾರ್ಡ್ ಕೌಂಟರ್ ಬ್ಯಾಲೆನ್ಸ್ ಕೊಡು ಅಂತ ಹೇಳಿ ಸುಭಾಷ್ ಗಂಗಾ ಅವರು ಆರೋಪ ಮಾಡಿದ ಸುಳ್ಳಿದೆ ಇಲ್ಲ ಸರ್ ನೀವು ಇದು ಕ್ಲಿಯರ್ ಹೇಳಿದ್ರೆ ಅಂದ್ರೆ ಅವ್ರು ಮಾಡ್ತಾರೆ. ಸರ್ ಅವ ಆರೋಪ ಮಾಡಿದನು ಅವ ಏನ್ ಮಾಡ್ತಾನೋ ಗೊತ್ತಿಲ್ಲ. ನಮ್ದು ನಮ್ಮ ಫ್ಯಾಕ್ಟ್ರಿ ನಾವು ಅಂತ್ಯಕಂತೆ ಅಂತ ಹೇಳ್ತೀರಿ, ಅಂತ್ಯಕಂತೆ ಹೇಳಿಬಿಡ್ರಿ ನೋಡ್ರಿ ಟೆಂಡರ್ ಕರೆದು ಮಾಡ್ಯಾನ ಸಾಹೇಬ್ರೆ, ಟೆಂಡರ್ ಇಲ್ಲದೆ ಇಲ್ಲ. ಮಾರ್ಕೆಟ್ 70,000 ಸರ್, ಮಾರ್ಕೆಟ್ 70,000 ರೂಪಾಯಿ ತೊಲಿ ಬಂಗಾರದ 50,000 ಆಯ್ತು ಸರ್, ರೂಪಾಯಿ. ನೀವು ಅಲ್ಲದ್ರಿ ಕ್ರೀಡಾ ಚಟುವಟಿಕೆ ಮಾಡಿರಲ್ಲ ಪೆಟ್ರೋಲ್ ಬಂಕ್ ಯಾಕೆ ಇತ್ತು ಮತ್ತು ಕಾನೂನು ಬಾಹಿರ ಯಾರು ಕಾನೂನು ಬಾಹಿರ. ಈಗ ನೀವು ನೋಡ್ರಿ, ನಾವು ಎರಡು ಮಾತಾಡ್ತೀವಿ ಕೊಟ್ಟಾಗ ಅದು ನಾವು ಕಾನೂನ ಮಾತಾಡಕ್ ಬರಲ್ಲ. ಆತ್ಮವಿಶ್ವಾಸ ಅದಲ್ಲ ಅವ್ರಿಗೆ. ನಿಮ್ಮ ಆರೋಗ್ಯ ಸತ್ಯ ಆರೋಪ ಆರೋಗ್ಯ ಸತ್ಯನೇ ಇದು ಒಂದು ನಿಮಿಷ ನಿಮ್ಮ ಆರೋಗ್ಯ ಸತ್ಯನ ಸರ್, ಇದು ಆರೋಪ 100% ಸತ್ಯ ಅದ. ಆಯ್ತು ಎಷ್ಟು ಸರ್ 100% ಸತ್ಯ ಅದ. ಅರುಣ್ ಹೋಗಿ ಮಾತಾಡ್ಮೇಲೆ ನೀವು ಮಾತಾಡ್ತೀನಿ. ಅದೇ ಸರ್, ನನಗೆ ಅದೇ ಬೇಕು ಅದೇ ಬೇಕು. ನಾವೇನೆಲ್ಲ ಇದು 100% ಸತ್ಯ ಅದ. ಅದು ಹೇಳ್ರಿ, ಬರಲ್ಲ ಅಂತ ಅದನ್ನ ಹೇಳ್ರಿ. ಕುಡ್ಲಕ್ ಬರಲೇ ಬೇಕ. ನಮ್ಮೆಲ್ಲ ಗೊತ್ತದ. ನಮ್ದು ನಿಮ್ಮ ಮೇಲೆ ಏನಾದ್ರು ಒಪ್ಪಂದ ಅಂತಂದ್ರ ನೀವು ಪಾರ್ಟ್ ಟೈಮ್ ರಾಜಕೀಯ